ಮೈ ಚಾನಲ್ ಫ್ರೆಂಡ್ಸ್. ಟೈಮ್ ಸಂಜೆ ಮುಂದೆ 7 ಗಂಟೆ ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಸಂಜೆ ಕಸ ಎಲ್ಲ ಹೊಡೆದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಇವಾಗ ಅಡುಗೆ ಮನೆಗೆ ಹೋಗ್ಬೇಕು ನೋಡ್ರಿ. ಒಂದು ಬಾಂಡೆ ಇದು ಮಾಡಿನ ತೊಗೊಂಡು ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ರಾತ್ರಿ ಅಡುಗೆ ಶುರು ಮಾಡ್ಕೋಬೇಕಲ್ಲ, ಅದ್ರ ಸಲುವಾಗಿ ಹೆಚ್ಚಾಗಿ ನಾನು ಬೆಳಗ್ಗಿನ ರೋಟಿನ ಶೇರ್ ಮಾಡ್ಕೊತಾರಲ್ಲ, ಇವತ್ತೊಂದು ದಿವಸ ರಾತ್ರಿ ರೆಸಿಪಿ ಏನು ಮಾಡ್ತಾನೆ ಅಂದ್ರೆ ಸ್ವಲ್ಪ ಸ್ಪೆಷಲಾಗಿ ರೆಸಿಪಿ ಮಾಡಕತ್ತಿದ್ದೆ. ಹೀಗಾಗಿ ವಿಡಿಯೋ ಶೇರ್ ಮಾಡ್ಕೊಂಡ್ರಾತು ಅಂತೇಳಿ ಸಂಜೆ ವಿಡಿಯೋನ ಶೇರ್ ಮಾಡ್ಕೊಳತ್ತ ನೋಡಿರಿ. ಬರೀ ಇವತ್ತಿನ ವಿಡಿಯೋನ ಶೇರ್ ಮಾಡೋಣ ಅಂತ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ರಾತ್ರಿ ಅಡುಗೆ ಶುರು ಮಾಡ್ಕೋಬೇಕು, ಇನ್ನೂ ಏನೂ ಇಲ್ಲ, ಈಗ ಹೋಗಿ ಶುರು ಮಾಡ್ಕೋಬೇಕು. ಏನು ಮಾಡತ್ತನಪ್ಪ ಅಂತಂದ್ರೆ ಇವತ್ತು ಸ್ಪೆಷಲಾಗಿ ಕಾಜು ಕರಿ ಆಮೇಲೆ ಚಪಾತಿ, ಪರೋಟ ಟೈಪ್. ನಾ 3 ಪದರಿನ ಚಪಾತಿ ಮಾಡ್ತಾನೆ, 3 ಥರ ಲಟ್ಟಿಸಿ ಆ ಥರ ಚಪಾತಿ ಕಾಜು ಕರಿ ಮಾಡತ್ತೀನಿ. ಹೀಗಾಗಿ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ಕೊಂಡ್ರಾತು ಅಂಥೇಳಿ ವಿಡಿಯೋ ಶುರು ಮಾಡ್ಕೊಂಡನಿ. ಮಧ್ಯಾಹ್ನ ಅಂದರೆ ಕಾಜು ಕರಿ ಆಮೇಲೆ ಚಪಾತಿ ಅಷ್ಟು ಮಾಡ್ತೀನಿ. ಮಧ್ಯಾಹ್ನ ಸ್ವಲ್ಪ ಪಲಾವ್ ಮಾಡಿದ್ದೆ, ಜಗ ಒಂದು ವಿಪರೀತೈತಿ. ಮಧ್ಯಾಹ್ನ ಸ್ವಲ್ಪ ಪಲಾವ್ ಮಾಡಿದ್ದೆ, ಪಲಾವ್ ಇನ್ನೂ ಐತಿ. ಹೀಗಾಗಿ ರೈಸ್ ಅದು ಏನು ಮಾಡೋಂಗಿಲ್ಲ, ಗ್ರೇವಿನೇ ಹಾಕತ್ತಲ್ಲ ಅದೇ ಪಲಾವಿಗೂ ಹಾಕತಿ, ಚಪಾತಿಗೂ ಹಾಕತ್ತೆ ಅಂತಂದು ಮಾಡಕತ್ತೀನಿ. ಬರೀ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಚಪಾತಿ ಹಿಟ್ಟು ತೊಗೊಂಡು ನೋಡ್ರಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೀನಿ, ಆಮೇಲೆ ಎಣ್ಣೆ ಹಾಕೀನಿ. ಈಗ ಇದನ್ನು ಚಪಾತಿ ಹಿಟ್ಟು ಹೆಂಗೆ ನಾದ್ತೇವಲ್ಲ ಅದು ಸೇಮ್, ಅಂದರೆ ಚಪಾತಿಗೇನ ಅಲ್ಲ, ಇದೇನು ಪರೋಟ ಅಲ್ಲ ಏನಲ್ಲ. ಹೀಗಾಗಿ ಚಪಾತಿ ಹಿಟ್ಟನ್ನ ನಾದಿ ಆಮೇಲೆ ಗ್ರೇವಿಗೆ ರೆಡಿ ಮಾಡ್ಕೋತಾನೆ. ಚಪಾತಿ ಹಿಟ್ಟು ನಾದಿಟ್ಟೆ ಫ್ರೆಂಡ್ಸ್. ಇವಾಗ ಗ್ರೇವಿಗೆ ಇಷ್ಟು ಐಟಮ್ ತೊಗೊಂಡು ನೋಡ್ರಿ. ನಾನು ಇಲ್ಲಿ ಏನು ತೊಗೊಂಡನಪ್ಪ ಅಂತಂದ್ರೆ 2 ಟೊಮೆಟೊ, ಆಮೇಲೆ ಒಂದು 3 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಇಷ್ಟು ತೊಗೊಂಡನಿ. ಇವು ರುಬ್ಬಾಕ. ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ ತೊಗೊಂಡು ನೋಡ್ರಿ. ಇಲ್ಲಿ ಇವು ಫಸ್ಟ್ ಜೀರಿಗೆ, ಆಮೇಲೆ ಏಲಕ್ಕಿ, ಆಮೇಲೆ ಚಕ್ಕೆ, ಆಮೇಲೆ ಲವಂಗ, ಆಮೇಲೆ ಮೆಣಸ್ಕಾಳು, ಆಮೇಲೆ ಶಾಹಿ ಜೀರ, ಆಮೇಲೆ ಒಂದು ಅರ್ಧ ಚಕ್ರ ಮೊಗ್ಗಿ ಇಷ್ಟಂತೂ ತೊಗೊಂಡನಿ. ಇವನ್ನ ಟೋಟಲಾಗಿ ಎಲ್ಲನೂ ಕೂಡಿಸಿ ಹುರಿಬೇಕು. ಆಮೇಲೆ ಇಲ್ಲೇ ಒಂದು ಬೌಲ್ನಷ್ಟು ನಾನು ಗೋಡಂಬಿ ತೊಗೊಂಡೆ ನೋಡ್ರಿ. ಈ ಬೌಲ್ ಐತೆ ನೋಡ್ರಿ, ಇಷ್ಟು ಬೌಲೇ ಒಂದು ಬೌಲ್ ಫುಲ್ ಗೋಡಂಬಿ ತೊಗೊಂಡನಿ. ಇದ್ರಾಗ ಒಂದು ಇವನ್ನ ಪೂರ್ತಿ ಹುರಿಬೇಕು. ಹುರಿದು ಒಂದು ಅರ್ಧ ರುಬ್ಬೇಕು, ಆಮೇಲೆ ಅರ್ಧ ಗ್ರೇವಿಗೆ ಹಾಕಬೇಕು. ಈಗ ಒಂದು ಬಾಣಲೆ ಇಟ್ಕೊಂಡ ನೋಡ್ರಿ ಗ್ಯಾಸ್ ಮೇಲೆ. ಇವಾಗ ನಾನು ಇವೇನು ತೊಗೊಂಡು ಹೆಚ್ಚಿಟ್ಕೊಂಡನಲ್ಲ ಎಲ್ಲನೂ, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಇವನ್ನ ಹುರಿಬೇಕು. ಆದ್ರೆ ಅದಕ್ಕಿಂತ ಮೊದ್ಲೇಗೆ ನಾನು ಗೋಡಂಬಿ ಹುರ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅವೆಲ್ಲ ಟೊಮೆಟೊದ್ದು ಸ್ವಲ್ಪ ರಸ ಎಲ್ಲ ಬಾಣ್ಲಿಗೆ ಹತ್ಕೊಂಡಾಗತ್ತಲ್ಲ, ಹೀಗಾಗಿ ಫಸ್ಟ್ ಸ್ವಲ್ಪ ಗೋಡಂಬಿನ ಹುರ್ಕೊಂಡ್ಬಿಡ್ತೀನಿ. ಒಂಚೂರು ತುಪ್ಪ ಹಾಕಿ ಹುರಿಯಾಕತ್ತೀನಿ. ಗೋಡಂಬಿ ಸ್ವಲ್ಪ ಲೈಟಾಗಿ ಕೆಂಪಾಗಲಿ ಅಂತ ಹೇಳಿ ಅಷ್ಟೆ. ಅವು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ಗ್ರೇವಿಗೆ ರುಬ್ಬಾಕ್ ಹಾಕಿದ್ರು ಮಸ್ತ್ ಇರ್ತೈತಿ. ಹಂಗೆ ಅವನ್ನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಮ್ಯಾಲೆ ಗ್ರೇವಿ ರೆಡಿ ಆಗಿನ ಮ್ಯಾಲೆ ಹಾಕ್ತೇವಲ್ಲ, ಅದಕ್ಕೂ ಮಸ್ತ್ ಇರ್ತೈತಿ. ಹೀಗಾಗಿ 2 ಕೂಡಿಸಿ ಅಂದ್ರೆ ಸ್ವಲ್ಪ 1/4 ಭಾಗದಷ್ಟು ಮ್ಯಾಲೆ ಹಾಕಂತ ಇಟ್ಕೋತಾನೆ, ಒಂದು 3/4 ಭಾಗದಷ್ಟು ರುಬ್ಬಾಕ್ ಇಟ್ಕೋತಾನೆ. ಇದ್ರಾಗ ಅವನ್ನ ಸ್ವಲ್ಪ ಈ ರೀತಿ ಮೀಡಿಯಮ್ ಉರಿ ಒಳಗನ ಹುರಿಯಾಕತ್ತಾನೆ ನೋಡ್ರಿ. ಇವಾಗ ಇವೇನು ತೊಗೊಂಡಿದ್ನೆಲ್ಲ ಉಳ್ಳಾಗಡ್ಡಿನ, ಟೊಮೆಟೊನ, ಹಸಿಮೆಣ್ಸಿನ್ಕಾಯಿನ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾನೆ. ಇವಾಗ ಇವು ಆಲ್ಮೋಸ್ಟ್ ಒಂದು 3/4% ಎಲ್ಲ ಹುರಿದಾವು. ಇವಾಗ ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡ ನೋಡ್ರಿ. ಅವೇನು ಜೀರಿಗೆ, ಆಮೇಲೆ ಮೆಣಸುಕಾಳು, ಏಲಕ್ಕಿ, ಲವಂಗ, ಅವನ್ನೆಲ್ಲ ಶಾಹಿ ಜೀರ ಅವನ್ನೆಲ್ಲ ತೊಗೊಂಡಿದ್ನೆಲ್ಲ ಅವನ್ನ ಇವಾಗ ಹುರಿಯಾಕಿದೆ. ಯಾಕಂದ್ರೆ ಫಸ್ಟಾಗಿ ಹಾಕಿಬಿಟ್ರೆ ಅದೊಂಥರ ಈ ಹೊತ್ತದಂಗೆ ಆಗ್ಬಿಡ್ತೈತಿ. ಉಳ್ಳಾಗಡ್ಡಿ ಅದು ದೌಡು ಹುರಿಯಂಗಿಲ್ಲಲ್ಲ, ಅವ್ನ ಮೊದ್ಲಕ್ಕೆ ಹಾಕಿದಾಗ ಅವೆಲ್ಲ ಹೊತ್ತದಂಗೆ ಆಗ್ತಾವೆ. ಹೀಗಾಗಿ ಒಂದು 3/4% ಅವು ಬೆಂದಂಗೆ ಆಗ್ಯಾವು ಅಂದಮೇಲೆ ಇವಾಗ ಅವ್ನ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಬಿಡೋದು ಅಷ್ಟೇ. ಇವನೇನು ಭಾಳ ಹುರ್ಕೋಬೇಕಂತ ಏನೂ ಇಲ್ಲ. ಈಗ ಇದ್ರಾಗ ಮಿಕ್ಸ್ ಮಾಡತ್ತ ನೋಡ್ರಿ. ಇವು ಒಂದಷ್ಟು ಉಳಿಸ್ಕೊಂಡನೆಲ್ಲ ಅವು ಮ್ಯಾಲೆ ಹಾಕಕ್ಕೆ, ಇವು ರುಬ್ಬಾಕ. ಟೋಟಲಾಗಿ ಇದು ಪೂರ್ತಿಯಾಗಿ ಆರಲಿ, ಆದ್ರೂ ಮಟ ಇದನ್ನ ಸ್ವಲ್ಪ ಸೈಡ್ ತೆಗೆದಿಟ್ಬಿಡೋಣ. ಆಮೇಲೆ ಇಲ್ಲೇ ತೊಗೊಂಡ ನೋಡ್ರಿ ಒಂದು ಮಿಕ್ಸಿ ಜಾರ್ನ, ಇದನ್ನು ಹುರಿಯಾಕ ಹಾಕ್ತಾನೀಗ. ಇಷ್ಟು ಮಟ್ಟ ಎಲ್ಲ ಹುರ್ಕೊಂಡವಲ್ಲ ಆ ಸ್ಪೈಸಸ್ ಎಲ್ಲನೂ ಅಂದ್ರೆ ಆ ಮಸಾಲ ಐಟಮ್ಸ್ ಎಲ್ಲನೂ
ರುಬ್ಬಕ್ಕೆ ಹಾಕ್ತಾನೆ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು, ತರಕಾರಿಯಾಗಿ ಮಾಡಬಾರ್ದು. ನುಣ್ಣಗೆ ಪೇಸ್ಟ್ ಆದಾಗ ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಈ ರೀತಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದೆ ನೋಡ್ರಿ. ಇನ್ನು ಹೆಂಗೆ ಮಾಡೋದು ಕಾಜು ಕರಿ ಅಂಥೇಳಿ ನೋಡೋಣ ಅಂತ. ಈಗ ಒಂದು ದಬ್ರಿ ಇಟ್ಕೊಂಡು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾನೆ. ಗ್ರೇವಿಗೆ ನಾವು ನೋಡ್ಕೊಂಡು ಹಾಕ್ತೇವಲ್ಲ ಅಷ್ಟೇ. ಒಂದು ಎರಡು ಅರ್ಧ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೀನಿ. ಸ್ವಲ್ಪ ಇದು ಕಾಯಿಲಿ. ಇದು ಸ್ವಲ್ಪ ಲೈಟಾಗಿ ಕಾದಿಂದ ಈಗ ಇದಕ್ಕೆ ನಾವು ಫಸ್ಟ್ ಖಾರ ಹಾಕೋತಾನೆ. ಖಾರ ಯಾಕೆ ಎಣ್ಣೆ ಒಳಗೆ ಹಾಕಕತ್ತನಪ್ಪ ಅಂತಂದ್ರೆ ಮಸ್ತ್ ಕಲರ್ ಬರ್ತೈತಿ ಖಾರ. ಆಮೇಲೆ ಅರಿಶಿನ ಪುಡಿ, ಗ್ರೇವಿ ಕಲರ್ ಸೂಪರಾಗಿ ಬರ್ತೈತಿ. ಹೀಗಾಗಿ ಇದ್ರಾಗ ಹಾಕೋದು. ಆದ್ರೆ ಹೊತ್ತಿಸ್ಬೇಡ್ರಿ, ಆಟೋಮೆಟಿಕ್ಕಾಗಿ ಅದನ್ನು ಹಾಕಿಂದ ಈ ರುಬ್ಕೊಂಡಿರೋವಂಥ ಮಸಾಲಾನ ಹಾಕಿಬಿಡ್ರಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗೇ ಇರಬೇಕು, ತೀರ ತೆಳ್ಳಗೆ ಆಗಬಾರ್ದು. ಈಗ ಎಕ್ಸ್ಟ್ರಾ ಸ್ಪೈಸಸ್ಸನ್ನು ಹಾಕೋಬೋದು ನೀವು. ಇನ್ನೂ ಏನಪ್ಪ ಅಂತಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಬೋದು. ಆಮೇಲೆ ಧನಿಯಾ ಪೌಡ್ರ್, ಅದು ಜೀರಾ ಪೌಡ್ರ್ ಹಾಕೋಬೋದು. ನಾನು ಅದರ ಜೀರಿಗೆನ ಹಾಕೇನಲ್ಲ, ಹೀಗಾಗಿ ಜೀರಾ ಪೌಡ್ರ್ ಏನು ಹಾಕಂಗಿಲ್ಲ. ನಾನು ಜಾರ್ ತೊಳ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕೇನಿ ನೋಡಿರಿ. ಇಷ್ಟ ಹಾಕಿ ಇದನ್ನು ಇನ್ನು ಏನೇನು ಹಾಕೋದು ಅಂತೇಳಿ ನೋಡೋಣ. ಇದಕ್ಕೆ ಇಷ್ಟ ಐತೆ ನೋಡಿರಿ ತೆಳು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಇದು ಸ್ವಲ್ಪ ಕುದಿ ಹತ್ತಲಿ. ಆಮೇಲೆ ಆಗಲೇ ಸ್ವಲ್ಪ ಏನು ತೆಗೆದಿಟ್ಕೊಂಡಿದ್ನಲ್ಲ ಗೋಡಂಬಿನ, ಅವನು ಇದಕ್ಕೆ ಮಿಕ್ಸ್ ಮಾಡ್ತಾನೆ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾನೆ. ಕಸೂರಿ ಮೇಥಿ ಹಾಕಿದ್ರೆ ಮಸ್ತೊಂದು ಘಮ ಬರ್ತದೆ ಇದಕ್ಕೆ, ಹೀಗಾಗಿ ಹಾಕೋದು. ಕಸೂರಿ ಮೇಥಿ ಹಾಕಲೇಬೇಕು, ಸ್ಕಿಪ್ ಮಾಡಬೇಡ್ರಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋ ಸಕ್ಕರೆ ಹಾಕೋತಾನೆ. ಯಾಕಂದ್ರೆ ನಾವು ಪ್ರತಿಯೊಂದು ಅಡುಗೆಗೂ ಬೆಲ್ಲ ಸಕ್ಕರೆ ತಿಂತೇವೆ. ನಿಮಗೆ ಇಷ್ಟ ಇದ್ರೆ ಹಾಕೋರಿ, ಇಲ್ಲದೇ ಇರೋರು ಸ್ಕಿಪ್ ಮಾಡಿರಿ. ನಾವೊಂದು 2 ಟೀ ಸ್ಪೂನಷ್ಟು ಹಾಕೋಣ. ಹೆಚ್ಚಾಗಿ ಗೋಡಂಬಿ ಯಾವುದೇ ಪಲ್ಯಗಳಿಗೆ ಅಥವಾ ಪಲಾವ್ಗಳಿಗೆ ಸ್ವೀಟ್ ಹಾಕಂಗಿಲ್ಲ. ನಾವು ಮಾತ್ರ ಹಾಕ್ತೇನೆ ನೋಡಿರಿ, ನಮ್ಗೆ ಇಷ್ಟ ಆಗ್ತದೆ. ಬರೀ ಬೆಲ್ಲ ಅಥವಾ ಸಕ್ಕರೆ ಹಾಕದೆ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅದರ ಸಲುವಾಗಿ ಇದು ಸ್ವಲ್ಪ ಕುದಿ ಹತ್ತಲಿ. ಕುದಿಯಾಕತ್ತದ ನೋಡ್ರಿ. ಗ್ರೇವಿ ಸೂಪರಾಗಿ ರೆಡಿ ಆಗೈತಿ. ಆಲ್ಮೋಸ್ಟ್ ರೆಡಿ ಆದಂಗೆ ಆತಿಗಿದೆ. ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಒಂದು ಕಟ್ ಮಾಡಿ ಹಾಕಿಬಿಟ್ರೆ ಗ್ರೇವಿ ರೆಡಿ. ಪುಟ್ಟ ಅಂತ ಸಿಡಿಯಾಕೊಂತತಿ. ಈ ಟೈಪ್ ಆಯ್ತು ನೋಡ್ರಿ ಕಾಜು ಕರಿ. ಈಗ ಇದನ್ನು ರೆಡಿ ಆಯ್ತು. ಒಂದು ಬಾಯಿ ಮುಚ್ಚಿಟ್ಟು ಕೆಳಗೆ ಹೋಯ್ತು ಚಪಾತಿ ಒಂದು ಪಟಪಟ ಮಾಡ್ಕೊಂಡ್ಬಿಡ್ತಾರೆ.
ಟೇಸ್ಟ್ ಹೆಂಗಾಗೈತೆ ರೀ ಕಾಜು ಕರಿದು? ಗೋಡಂಬಿ ಇದೆ, ಗೋಡಂಬಿ ಕಾಜು ಕರಿ ಇದು ಮಸ್ತ್ ಆಗೈತಲ್ಲ ಟೇಸ್ಟ್. ಫ್ರೆಂಡ್ಸ್ ನಾನು ರೆಡಿ ಮಾಡ್ಕೊಂಡು ನೋಡ್ರಿ. ಪ್ರೀತು ನವಿ ಅಷ್ಟ್ರದ್ದು ಊಟ ಆತು. ಇನ್ನೊಂದಷ್ಟು ಬಾಂಡೆ ಅದಾವೆ. ನಮ್ಮ ಮನೆಯವರು ಊಟ ಮಾಡಿದ್ರೆ ಇನ್ನು ನಾ ಊಟಕ್ಕಂತೇಳಿ ಹಚ್ಕೊಂಡನಿ. ಇನ್ನು ಊಟ ಮಾಡ್ತೀನಿ. ಗ್ರೇವಿ ನೋಡ್ರಿ ಕಲರ್ ಎಷ್ಟೊಂದು ಮಸ್ತ್ ಬಂದತಿ ಅಂತ. ನ್ಯಾಚುರಲ್ ಕಲರ್. ಈ ಲೈಟಿನ ಬೆಳಕಿಗೆ ನಿಮ್ಗೆ ಆ ಟೈಪ್ ಕಾಣಿಸೋಲ್ದು. ರೆಡ್ ಕಲರ್ ಮಸ್ತ್ ಕಾಣ್ತದೆ. ಟೇಸ್ಟೂ ಸೂಪರ್ ಆಗೈತಿ. ಟೇಸ್ಟ್ ಆಗೈತಲ್ಲ ಪ್ರೀತು? ಹ್ಞೂ ಒಂದು ಪೂರ್ತಿ ಕ್ಲಿಯರಾಗಿ ಕೇಳೋಂಗ್ರ ಹೇಳ್ಬಾರೆ. ಕುಯ್ ಅಂದ್ರೆ ಏನು ಗೊತ್ತಾಗತ್ತಿ? ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ಗ್ರೇವಿ ಮಾಡಿದೆ ನಾನು. ಇನ್ನೂ ನಿಮಗೂ ಕೆಲವೊಬ್ರು ಇನ್ನೊಂದಷ್ಟು ಐಟಮ್ಸ್ ಏನಾರ ಹೆಚ್ಚು ಕಡಿಮೆ ಹಾಕ್ತಿರ್ತಾರೆ. ಆದರೆ ನಮ್ಮ ಮನೆಗೆ ಏನೇನೈತಲ್ಲ ಆ ಐಟಮ್ಸ್ಲೇ ನಾನು ಮಾಡಿದಂಥ ಕಾಜು ಕರಿ ಸೂಪರಾಗಿದೆ. ಟೇಸ್ಟ್ ಮಾತ್ರ ಎಲ್ಲರೂ ತಿಂದ್ರಲ್ಲ ಹೇಳಿದ್ರು ಮಸ್ತಾಗೈತೆ ಅಂತ ಹೇಳಿ. ಇದು ಪೂರಿಗೆ, ಚಪಾತಿಗೆ, ಪರೋಟಕ್ಕೆ, ತಂದೂರು ರೊಟ್ಟಿ, ಬಟರ್ ನಾನ್, ಆ ಥರದ ಕುಲ್ಚಾ ರೀತಿ ಎಲ್ಲದಕ್ಕೂ ಮಸ್ತ್ ಆಕತಿ ಟೇಸ್ಟ್. ಚಪಾತಿಗೂ ಸೂಪರ್ ಆಕತಿ. ಹಂಗೆ ಪಲಾವು ಮಾಡ್ತೇವಲ್ಲ, ಪಲಾವು ಕೂಡ ಗ್ರೇವಿನೂ ಸೂಪರ್ ಆಕತಿ ನೋಡಿರಿ. ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ಒಂದ್ಸರಿ ಟ್ರೈ ಮಾಡಿರಿ, ಗೊತ್ತಿರ್ತೈತೆ ಆಲ್ಮೋಸ್ಟ್. ಆದರೂ ನಾನು ಮಾಡಿದ್ದೆಲ್ಲ ಇವತ್ತು ರೆಸಿಪಿ ಶೇರ್ ಮಾಡ್ಕೊಂಡೀನಿ. ಫಸ್ಟು ಊಟನೂ ಮಾಡಿಬಿಡ್ತಾನೆ. ಇನ್ನು ಫ್ರೆಂಡ್ಸ್ ಹೆಂಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡನ್ನು ಮಾಡತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.